ಇವತ್ತು ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ ಏನು, ದೇವಿಯ ವಿಶೇಷತೆ ಏನು, ಇವತ್ತು ಯಾವ ಬಣ್ಣ ಮಾಡಬೇಕು, ದೇವಿಗೆ ಯಾವ ನೈವೇದ್ಯವನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ನವರಾತ್ರಿ 3ನೇ ದಿನ. ಸೊ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ತಾ ಹೋಗೋದಾದರೆ ನೋಡಿ, ಇವತ್ತು ತುಲಾರಾಶಿ ಮತ್ತು 24ನೇ ತಾರೀಕು ನವರಾತ್ರಿಯ 3ನೇ ದಿನ. ಅಂದರೆ ದುರ್ಗಾದೇವಿಯನ್ನು ಇವತ್ತು ಚಂದ್ರಘಂಟ ಅನ್ನೋ ಒಂದು ಅವತಾರದಲ್ಲಿ ನಾವು ನೋಡ್ತೀವಿ. ಮತ್ತು ಅದೇ ಒಂದು ರೂಪದಲ್ಲಿ ನಾವು ಅಲಂಕಾರವನ್ನು ಮಾಡ್ತೀವಿ. ಅದೇ ಒಂದು ರೂಪದಲ್ಲಿ ಕೂಡ ನಾವು ದೇವಿಯನ್ನು ಪೂಜಿಸ್ತಾ ಹೋಗ್ತೀವಿ. ಇವತ್ತು ಚಿತ್ತ ನಕ್ಷತ್ರ ಇರುತ್ತೆ. ಸೊ ಚಿತ್ತ ನಕ್ಷತ್ರ ತುಲಾರಾಶಿ ಇರುತ್ತೆ, ಕನ್ಯಾ ಲಗ್ನ ಇರುತ್ತೆ. ದೇವಿ ನೋಡಿ, ಚಂದ್ರಘಂಟ ಅಂತಂದರೆ ನಾವು ಮೊದಲನೇ ದಿನ ಏನು ಹೇಳಿದ್ವಿ, ಶೈಲಪುತ್ರಿ ಅಂದರೆ ಹಿಮವಂತನ ಒಂದು ಪರ್ವತರಾಜನ ಮಗಳಾಗಿ ಜನಿಸ್ತಾರೆ. ಅದೇ ರೀತಿ 2ನೇ ದಿನ ಏನಪ್ಪ ಅಂತಂದರೆ ದೇವಿ ಶಿವನಿಗೋಸ್ಕರ ತಪಸ್ಸು ಮಾಡ್ತಾರೆ. ಶೈಲಪುತ್ರಿ ಮತ್ತು 2ನೇ ದಿನ ತಪಸ್ಸನ್ನು ಮಾಡ್ತಾರೆ. ಅದೇ ಇವತ್ತು 3ನೇ ದಿನ ಅಂತ ಬಂದಾಗ 3ನೇ ದಿನ ದೇವಿಗೆ ಏನಪ್ಪ ಅಂದರೆ ಶಿವನನ್ನು ವರಿಸ್ತಾಳಲ್ವ ತಪಸ್ಸು ಮಾಡಿ. ಈ 3ನೇ ದಿನದ ಒಂದು ಅಲಂಕಾರಕ್ಕೆ ಚಂದ್ರಘಂಟ ಅಂತ ಯಾಕೆ ಹೇಳ್ತೀವಿ ಅಂದರೆ ಶಿವನನ್ನು ಮದುವೆ ಆಗುವಂಥ ಒಂದು ದಿನ, ವಿವಾಹದ ದಿನ ಇದಾಗಿರುತ್ತೆ. ಶಿವ ದೇವಿಗೆ ಒಲಿದಾಗ ದೇವಿ ಏನು ಮಾಡ್ತಾರೆ, ಅವರು ಮನೆಯಲ್ಲಿ ಒಪ್ಕೋಬೇಕಲ್ವ, ಅವ್ರ ಮನೆಯಿಂದ ಮದುವೆ ಆಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾರೆ. ಆದರೆ ಶಿವ ಯಾಕಂದರೆ ಇವರು ರಾಜನ ಮಗಳಾಗಿರೋದ್ರಿಂದ ಶಿವ ಅವರು ವರವಾಗಿ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ, ಯಾಕಂದರೆ ಅವರೆಲ್ಲ ರಾಜವಂಶಸ್ಥರಾಗಿರ್ತಾರೆ. ಸೊ ಈ ಶಿವನ ಒಂದು ಅವತಾರವನ್ನು ನೋಡ್ಬಿಟ್ಟು, ಯಾಕಂದರೆ ಮೈಗೆ ಬೂದಿ ಹಚ್ಕೊಂಡಿರೋದು ಮತ್ತು ರುದ್ರಾಕ್ಷಿ ಹಾಕ್ಕೊಂಡಿರೋದು, ಜೊತೆಗೆ ಅವರ ಒಂದು ಇದರಿಂದ ಟೀಮಲ್ಲಿ ಹೋಗ್ತಾರಲ್ವ ಅವ್ರ ಜೊತೆ ಇರೋರು, ಅಲ್ಲಿ ನೋಡಿದಾಗ ಅವರು ತಾಯಿನೇ ಮೂರ್ಛೆ ಹೋಗ್ತಾರೆ. ಈ ದೇವಿಯ ಪಾರ್ವತಿ ದೇವಿಯ ತಾಯಿನೇ ಇವ್ರ ಅವತಾರ ನೋಡ್ಬಿಟ್ಟು, ಯಾಕಂದರೆ ಅವರೆಲ್ಲ ರಾಜರ ಮನೆ ತಂದವರು, ರಾಜರ ವಂಶದವರು, ಹಾಗಾಗಿ ತುಂಬ ಮೂರ್ಛೆ ಹೋಗ್ತಾರೆ. ಈ ಚಂದ್ರಘಂಟ ಅಂತ ಯಾಕಪ್ಪ ಬಂತು ಅಂತಂದರೆ, ಈ ದೇವಿಗೆ ಶಿವನ ಒಂದು ರೌದ್ರಾವತಾರ, ಯಾಕಂದರೆ ಅವರು ಬೂದಿ ಹಾಕ್ಕೊಂಡು ಅವರ ಒಂದು ಏನಿರುತ್ತೋ ಶಿವ ಅದೇ ಒಂದು ಅವರ ಒಂದು ಪರಿಸ್ಥಿತಿಯಲ್ಲೇ ಅವ್ರು ಹೋಗಿರೋದ್ರಿಂದ ಈ ದೇವಿಗೆ ಅವ್ರಿಗೆ ಇವರು ರಾಣಿ ಥರ ರೆಡಿಯಾದಾಗ ಅವ್ರಿಗೆ ಹರ್ಟ್ ಆಗಬಾರ್ದು, ಇವಾಗ ಎದುರುಗಡೆ ಇರೋರಿಗೆ ಇದಾಗಬಾರ್ದು ಅಂದ್ಬಿಟ್ಟು ದೇವಿ ಏನು ಮಾಡ್ತಾರೆ, ಈ ಚಂದ್ರಘಂಟ ಅಂತಂದರೆ ಗಂಟ ಆಕಾರದಲ್ಲಿ ಒಂದು ಬಟ್ಟನ್ನು ಇಟ್ಕೊಳ್ಳೋದು, ಅದೇ ರೀತಿ 10 ಕೈಗಳನ್ನ ಹೊಂದೋದು. ಯಾಕಂದರೆ ಸ್ಮಶಾನವಾಸಿಯಾದ ಶಿವ ಅದೇ ರೂಪದಲ್ಲಿ ಹೋದಾಗ ಅವ್ರಿಗೆ ತಕ್ಕನಂಗೆ ನಾನು ಇರಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಗಣಗಳ ಒಂದು ಇದರಲ್ಲಿ ಹೋಗ್ತಾರೆ, ಸಮೂಹದಲ್ಲಿ ಅರಮನೆಗೆ ಹೋಗ್ತಾರೆ. ಆವಾಗ ಅವ್ರ ತಕ್ಕನಂಗೆ ಇರಬೇಕು ಅಂತ ಇವರು ಕೂಡ ಅದೇ ರೀತಿ ಒಂದು ಅವತಾರವನ್ನು ತಾಳ್ತಾರೆ. ಅಂದರೆ ರೌದ್ರಾವತಾರ ಅಂತ ಹೇಳ್ತೀವಿ ಇವತ್ತಿನ ಒಂದು ರೌದ್ರಾವತಾರ. ಮತ್ತು ಬಣ್ಣ ಬಂದು ನೀಲಿ ಬಣ್ಣ ಇರುತ್ತೆ. ಇವತ್ತು ನೀಲಿ ಬಣ್ಣದ ಒಂದು ಸೀರೆ ಆಗಿರ್ಬೋದು. ಇದು ಶಿವನಿಗೆ ಮುಜುಗರ ಆಗದೆ ಇರಲಿ, ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ, ಇವ್ರನ್ನ ವರಿಸಿದ್ದೀನಿ ಅಂತ ಅವ್ರಿಗೆ ತಕ್ಕನಂಗೆ ಹಾಕ್ಕೊಂಡಿರ್ತಾರೆ. ಸೊ ಚಂದ್ರಘಂಟೆಯಾಗಿ ಪರಿವರ್ತನೆ ಆಗಿರ್ತಾರೆ ಪಾರ್ವತಿ ದೇವಿ.